ಅಲ್ಲಿ ಸಿಕ್ಕಿದ್ರು ಡ್ರಾ ಮಾಡ್ಕೊಂಡು ಅಲ್ಲಿರೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕಾರ್ಯಕ್ರಮ ಅಂದಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾನೆ ಇರುತ್ತೆ. ಯಾಕೆಂದರೆ ಈ ಬಿಗ್ ಬಾಸ್ನಲ್ಲಿ ಯಾವಾಗಲೂ ಹೀಗೇ ಎಲ್ಲರೂ ಅಂದ್ಕೊಂಡಿರೋ ಥರ ಯಾವುದೇ ರೀತಿ ಈ ಶೋ ನಡೆಯೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಸೀಕ್ರೆಟ್ ಟಾಸ್ಕ್ಗಳನ್ನ ಕೊಡ್ತಾರೆ, ಕೆಲವೊಂದಷ್ಟು ವ್ಯಕ್ತಿಗಳು ನ್ಯಾಚುರಲ್ಲಾಗಿ ನಡ್ಕೊತಿರ್ತಾರೆ. ನೋಡೋ ಜನಗಳಿಗೆ ಏನು ಅನಿಸುತ್ತೆ, ಸೊ ಇವ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ, ಬಿಗ್ ಬಾಸ್ ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ, ಇವ್ರು ಇರೋದೇ ಹೀಗೇನಾ, ಈ ಥರ ನಾನಾ ರೀತಿಯ ಕುತೂಹಲಗಳು ಬರ್ತಾ ಇರ್ತವೆ. ಆದರೆ ಅದು ಕೊನೆಗೆ ಜನಗಳಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಬಿಗ್ ಬಾಸ್ನಿಂದ ಏನು ಅನೌನ್ಸ್ಮೆಂಟ್ ಬರುತ್ತೆ ಆವಾಗಲೇ ಗೊತ್ತಾಗೋದು ಇದು ಸೀಕ್ರೆಟ್ ಟಾಸ್ಕಿನ ಪರಿಣಾಮನ ಅಥವಾ ಇವ್ರ ಸ್ವಭಾವ ಇರೋದೇ ಹೀಗ, ಇವ್ರು ನಡ್ಕೊಳ್ಳೋ ರೀತಿನೇ ಹೀಗ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಕಳೆದ ಕೆಲವೊಂದಷ್ಟು ಸೀಸನ್ಗಳಲ್ಲಿ ನೋಡಿದ್ದೀವಿ ನಾವು. ಹುಚ್ಚ ವೆಂಕಟ್ ಅವರಾಗಿರ್ಬೋದು, ಮತ್ತು ನಮ್ಮ ಜಗದೀಶ್ ಅವರಾಗಿರ್ಬೋದು, ಮತ್ತು ಪ್ರಥಮ್ ಅವರಾಗಿರ್ಬೋದು, ಅವ್ರುಗಳ್ನ ನೋಡ್ತಾ ಇದ್ದಾಗ ನಮ್ಗೆ ಅನ್ಸೋದು ಇವ್ರಿಗೇನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು, ಅದಕ್ಕೆ ಇವ್ರು ಈ ರೀತಿ ನಡ್ಕೋತಾರೆ ಅಂತ. ಆದರೆ ಇಲ್ಲ, ಅವರ ಸ್ವಭಾವ ಇರೋದೇ ಆಗಿ, ಅವರ ವ್ಯಕ್ತಿತ್ವ ಇರೋದೇ ಆಗಿ, ರಿಯಾಲಿಟಿ ಏನಿದೆಯೋ ಅವರು ಅದೇ ರೀತಿಯೇ ನಡ್ಕೊತಾ ಇದ್ರು. ಆದರೆ ಅದನ್ನು ಜನಗಳಿಗೆ ತಗೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಅನಿಸ್ಬೋದು. ಆದರೆ ಎಲ್ಲ ವ್ಯಕ್ತಿಗಳು ಒಂದೇ ಥರ ಇರಲ್ಲ, ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟಾಗಿ ಇರ್ತಾರೆ. ಹಂಗಾಗಿ ಅವರು ಹೊರಗಿನ ಪ್ರಪಂಚದಲ್ಲಿ ಏನಿರ್ತಾರೋ ಒಳಗಡೆನೂ ಹಾಗೆ ನಡ್ಕೋತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಸೊ ನಾನು ಗೆಲ್ಲಬೇಕು ನಾನು ತಂದ್ಕೊಂಡು ಕೆಲವೊಂದಷ್ಟು ಮುಖವಾಡಗಳನ್ನ ಹಾಕ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಮುಖವಾಡದಲ್ಲಿ ಯಾರು ಆಟ ಆಡೋಕ್ಕೆ ಹೋಗ್ತಾರೋ ಖಂಡಿತ ಅವರ ಮುಖವಾಡದ ಬಣ್ಣ ಕೊನೆಗೆ ಒಂದಲ್ಲ ಒಂದಿನ ಬಯಲಾಗುತ್ತೆ. ಕೆಲವೊಬ್ಬರು ಕಂಟೆಂಟ್ ಕೊಡೋದಕ್ಕೋಸ್ಕರವಾಗಿ ಏನೇನೋ ಮಾಡ್ತಿರ್ತಾರೆ, ಕೆಲವರು ತರಲೆಯಾಗಿ ಆಡ್ತಿರ್ತಾರೆ, ಅದೇ ರಿಯಲ್ ಕಂಟೆಂಟಾಗಿ ಕ್ರಿಯೇಟ್ ಆಗೋಗಿರುತ್ತೆ. ಆದರೆ ಈಗ ನಾನು ಹೇಳೋಕೆ ಹೊರಟಿರೋಂಥ ವಿಷಯ ಏನಂದರೆ, ಡಾಗ್ ಸತೀಶು ಮತ್ತು ಚಂದ್ರಪ್ರಭಾ ಅವರು ತಮ್ಮ ತಂಡವನ್ನು ಸೋಲಿಸೋದಕ್ಕೋಸ್ಕರ, ಅಂದರೆ ತಾವು ಉಳಿಯೋದಕ್ಕೋಸ್ಕರ ತಮ್ಮ ತಂಡವನ್ನು ಸೋಲಿನ ಸುಳಿಯಲ್ಲಿ ಸಿಕ್ಕಾಕ್ಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2 ಬಾರಿ ಈಗಾಗಲೇ ತಂಡ ಸೋತಿದೆ, 3ನೇ ಬಾರಿಯೂ ಸೋಲ್ಸಿದ್ರೆ ನೀವು ಗೆಲ್ತೀರಿ. ಬಿಗ್ ಬಾಸ್ ನಮ್ಮ ತಂಡವನ್ನ ನಾವು ಸೋಲಿಸ್ತೀವಿ. ಫಾಸ್ಟ್ ಇದ್ದೀರಾ, ಅವ್ರು ಹೋಗಿ ಗಂಟು ಮುಚ್ಚಿ ಅಷ್ಟೇ ಸ್ಲೋ ಮಾಡೋಣ ಅವ್ರಿಗೆ ಏನಾರ ಅನ್ಕೊಂಡು. ನಾನೇ ಹೇಳ್ತೀನಿ ಅಂದ್ರೆ ನೀರು ಒಳಗಡೆ ಹೋಗಿನೇ ಗಂಟು ತೆಗಿಬೇಕು. ಹಾಕ್ಲೇಬೇಕು ಅಂತೇನಿಲ್ಲ, ಸುಮ್ಮನೆ ಅಲ್ಲಿ ಸಿಕ್ಕಿದ್ರು ಡ್ರಾ ಮಾಡ್ಕೊಂಡು ಅಲ್ಲಿರೋಣ. ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ಗೊತ್ತೇ ಇದೆ, ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ. 3ನೇ ವಾರದಲ್ಲಿ ಒಂದು ಫಿನಾಲೆ ಇರುತ್ತೆ, ಒಂದು ಮಿನಿ ಫಿನಾಲೆ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಫಿನಾಲೆ, ಸೊ ಏನು ಮಾಡೋಕೆ ಹೊರಟಿದ್ದಾರೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಂತ ಒಂದು ಕೂಡ ಗೊತ್ತಿಲ್ಲ. ಆದರೆ ಈ ಸಲ ಮಾತ್ರ ತುಂಬ ಅನ್ಎಕ್ಸ್ಪೆಕ್ಟೆಡ್ಡು ಟ್ವಿಸ್ಟ್ಗಳು ಮಾತ್ರ ಇರೋದಂತೂ ಖಂಡಿತ ನಿಜ. ಯಾಕೆಂದರೆ ಮನೆಯೊಳಗಡೆ ಬರಬೇಕಾದ್ರೆ ಒಂಟಿ ಜಂಟಿ ಅಂತ ಕಳಿಸಿದ್ರು, ಮನೆಗೆ ಬಂದ ದಿನವೇ ಒಬ್ಬ ವ್ಯಕ್ತಿಯನ್ನು ಎಲಿಮಿನೇಟ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಈ ರೀತಿಯಾಗಿ ಈ ಸಲದ ಕಾರ್ಯಕ್ರಮ ತುಂಬಾ ರಂಗೇರ್ತಾ ಇದೆ, ಟ್ವಿಸ್ಟ್ಗಳು ಜಾಸ್ತಿ ಇದ್ದಾವೆ. ಪ್ರತಿ ಸಲ ಕೊನೆಯಲ್ಲಿ 108 ದಿನ ಆದಮೇಲೆ ಫಿನಾಲೆಯನ್ನು ಮಾಡ್ತಾಯಿದ್ರು. ಆದರೆ ಈ ಸಲ ಮಾತ್ರ ಮಧ್ಯದಲ್ಲಿ 3ನೇ ವಾರದಲ್ಲಿ ಒಂದು ಫಿನಾಲೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಫಿನಾಲೆ ಯಾವ ರೀತಿ ಇರುತ್ತೆ, ಆ ಫಿನಾಲೆಯಿಂದ ಮುಂದಕ್ಕೆ ಸ್ಪರ್ಧಿಗಳು ಯಾವ ರೀತಿ ಆಟ ಆಡ್ತಾರೆ, ಆ ಫಿನಾಲೆಯಿಂದ ಏನು ಬೆನಿಫಿಟ್ ಆಗುತ್ತೆ, ಏನು ತಿಳುವಳಿಕೆ ಬರುತ್ತೆ, ಏನು ತಿಳ್ಕೊಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರೋವಂಥ ಸ್ಪರ್ಧಿಗಳು, ಇದ್ರ ಬಗ್ಗೆ ಎಲ್ಲ ಫಿನಾಲೆಯ ನಂತರನೇ ಅದಕ್ಕೆ ಉತ್ತರ ಸಿಗುತ್ತೆ. ಆದರೆ ಫಿನಾಲೆ ಮಾಡ್ತಿರೋ ಉದ್ದೇಶ ಮಾತ್ರ ಖಂಡಿತ ಗೊತ್ತಿಲ್ಲ. ಆದರೆ ಟ್ವಿಸ್ಟ್ ಅಂತೂ ತುಂಬಾ ಇದೆ. ಹಾಗಾಗಿ ಬಿಗ್ ಬಾಸು ಈ ಸಲ ಡಾಗ್ ಸತೀಶ್ ಮತ್ತು ಚಂದ್ರಪ್ರಭಾ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ. ನೀವು ಹುಡುಕೋಬೇಕು ಅಂತಂದರೆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ನೀವು ಹುಡುಕೋಬೇಕಂದ್ರೆ ನಿಮ್ಮ ತಂಡವನ್ನು ಸೋಲಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಆ ಸೀಕ್ರೆಟ್ ಟಾಸ್ಕನ್ನು ಆಡಲೇಬೇಕಾಗತ್ತೆ. ಆ ಸೀಕ್ರೆಟ್ ಟಾಸ್ಕನ್ನು ಅವರು ರಿವೀಲ್ ಮಾಡೋಂಗಿಲ್ಲ, ಹೇಳ್ಕೊಳ್ಳೋಂಗಿಲ್ಲ. ಕೊನೆಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ನೀವು ನಿಮ್ಮ ಸೀಕ್ರೆಟ್ ಟಾಸ್ಕನ್ನು ಉತ್ತಮವಾಗಿ ಆಡಿದ್ದೀರಿ ಅಂತ ಅವ್ರು ಅನೌನ್ಸ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಅವರ ತಂಡದವ್ರಿಗೆ ಎಲ್ರಿಗೂ ಕೂಡ ಇವ್ರ ಮೇಲೆ ಅಸಮಾಧಾನ ಅಂತೂ ಖಂಡಿತ ಇರುತ್ತೆ. ಗೆಲ್ಲುವಂಥ ಮ್ಯಾಚನ್ನು ಸೋಲಿಸ್ಬಿಟ್ರಿ ಅಂತ ಎಲ್ಲರೂ ಅನ್ಕೋತಿರ್ತಾರೆ. ಆದರೆ ಸೀಕ್ರೆಟ್ ಟಾಸ್ಕ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಯಾರು ಕೂಡ ಅದನ್ನು ಹೇಳ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನೋಡುಗರಿಗೆ ಮಾತ್ರ ಇದು ಉದ್ದೇಶಪೂರ್ವಕವಾಗಿ ಸೋಲಿಸಿದ್ದಾರೆ ಅಂತ ಮಾತ್ರ ಅನಿಸೋಕ್ಕೆ ಶುರುವಾಗುತ್ತೆ. ಆದರೆ ಸೀಕ್ರೆಟ್ ಟಾಸ್ಕ್ ಅಂತ ಅವರು ಕೊಟ್ಟಿದ್ದಾರೆ. ಆದರೆ ಇವರ ತಂಡದ ಸದಸ್ಯರು ಆಟ ಆಡೋದಕ್ಕೆ ಇವರನ್ನೇ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇವರು ಸೋಲಿಸ್ಬೋದು, ಅಥವಾ ಇವರು ವಾಲಂಟ್ರಿಯಾಗಿ ನಾವೇ ಆಟ ಆಡೋದಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡು ಹೋದರೆ ತಂಡವನ್ನು ಸೋಲಿಸ್ಬೋದು. ಆದರೆ ಇವ್ರಿಗೆ ಇದುವರೆಗೂ ಆಡೋದಕ್ಕೆ ಅವಕಾಶಗಳು ಕೂಡ ಸಿಕ್ಕಿಲ್ಲ.
ಬಿಗ್ ಬಾಸ್ ಯಾವ ಥರ ಬೇಕಾದರೂ ಟ್ವಿಸ್ಟ್ ಕೊಡ್ಬೋದು. ಇವರು ಯಾವುದೋ ಒಂದು ಮೂಲೆಯಲ್ಲಿ ಕಳೆದು ಹೋಗ್ತಿದ್ದಾರೆ, ಯಾವುದೇ ಆಟಕ್ಕೂ ಮುಂದಾಗಿ ಬರ್ತಾ ಇಲ್ಲ. ಹಾಗಾಗಿ ಇವರು ಕೂಡ ಆಟವನ್ನು ಆಡಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಇವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಇವ್ರ ಕೈಲಿ ಆಟವನ್ನು ಕೂಡ ಬಿಗ್ ಬಾಸ್ ಆಡಿಸಿರ್ಬೋದು. ಯಾಕೆಂದರೆ ಬಿಗ್ ಬಾಸು ಯಾವ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ತಗೋತಾರೆ ಅಂತ ಗೊತ್ತಿರೋದಿಲ್ಲ. ಯಾಕೆಂದರೆ ಆ ಕಾರ್ಯಕ್ರಮವನ್ನು ನಡೆಸೋರಿಗೆ ಎಲ್ಲ ರೀತಿಯ ಆಲೋಚನೆಗಳನ್ನೂ ಕೂಡ ಅವ್ರು ಮಾಡ್ತಾ ಇರ್ತಾರೆ, ಟ್ವಿಸ್ಟ್ಗಳನ್ನ ಸಿಕ್ಕಾಬಟ್ಟೆ ಕೊಡ್ತಾ ಇರ್ತಾರೆ. ಯಾವ ಆಟ ಆಡೋದಕ್ಕೂ ಇವರು ಹೋಗ್ತಾ ಇರಲ್ಲ. ಒಬ್ಬರು ಆಟ ಆಡೋದಕ್ಕೆ ಹೋಗಿ ಒಬ್ಬರು ಕ್ಲಾಸು ಒಬ್ಬರು ಮಾಸ್ ಅಂತ ಅನ್ನೋ ರೀತಿಯಲ್ಲಿ ಇದ್ದಾರೆ ಇವರಿಬ್ಬರ ಜಂಟಿಯಾಗಿರೋದ್ರಿಂದ. ಹಾಗಾಗಿ ಇವ್ರಿಗೆ ಒಂದು ಟಾಸ್ಕ್ಗಳನ್ನ ಕೊಟ್ಟರೆ ಟಾಸ್ಕಲ್ಲಿ ಇವರೇ ಮುಂದಾಗಿ ಹೋಗ್ತಾರೆ, ಸೋಲು ಗೆಲುವು ಸೆಕೆಂಡ್ರಿ. ಹಾಗಾಗಿ ಇವರು ಕೂಡ ಟಾಸ್ಕ್ಗಳಲ್ಲಿ ಭಾಗವಹಿಸಲಿ, ಇವ್ರ ಆಟ ಏನು ಅಂತ ನೋಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಬಿಗ್ ಬಾಸ್ ಈ ಟ್ವಿಸ್ಟನ್ನು ಕೊಟ್ಟಿರ್ಬೋದು. ಒಂದು ಕಷ್ಟದ ಆಟ ಇವ್ರ ಕೈಲಿ ಆಗಲ್ಲ ಅಂದರೆ ಅವರ ತಂಡದವ್ರು ಇವ್ರನ್ನ ಆಡೋದಕ್ಕೆ ಬಿಡಲ್ಲ, ನಾವು ಸೋಲ್ತೀವಿ ಬೇರೆಯವ್ರು ಆಡಲಿ ಅನ್ಕೋತಾರೆ. ಆದರೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಅಂತ ಕೊಟ್ಟ ಮೇಲೆ ಇವರು ಅದನ್ನು ಆಡಲೇಬೇಕಾಗುತ್ತೆ. ಆ ರೀತಿ ಕೂಡ ಆಗಿರಬಹುದು. ಹಾಗಾಗಿ ಅದನ್ನು ಕಾದು ನೋಡಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.